ರಾಜಕೀಯ ಕ್ಷೇತ್ರದಲ್ಲಿ ಮಾಜಿ ಸಿಎಂ ಯಡಿಯೂರಪ್ಪ ಅವರು 50 ವರ್ಷ ಪೂರೈಕೆಯನ್ನ ಮಾಡಿದ್ದಾರೆ. ಹಾಗಾಗಿ ಚಿತ್ರದುರ್ಗದಲ್ಲಿ ಮಾಜಿ ಸಿಎಂ ಯಡಿಯೂರಪ್ಪ ಅವರ ಅಭಿಮಾನೋತ್ಸವ ಕಾರ್ಯಕ್ರಮವನ್ನು ಕೂಡ ಇಟ್ಕೊಳ್ಳಲಾಗಿದೆ. ರಾಜಕೀಯ ಕ್ಷೇತ್ರದಲ್ಲಿ 50 ವರ್ಷ ಪೂರೈಕೆಯನ್ನ ಮಾಡಿದ್ದಾರೆ ಮಾಜಿ ಸಿಎಂ ಯಡಿಯೂರಪ್ಪ ಅವರು. ಚಿತ್ರದುರ್ಗದಲ್ಲಿ ಮಾಜಿ ಸಿಎಂ ಯಡಿಯೂರಪ್ಪ ಅಭಿಮಾನೋತ್ಸವ ಮೇ 9ರಂದು ಬೃಹತ್ ಅಭಿಮಾನೋತ್ಸವ ಸಮಾರಂಭ ಆಯೋಜನೆ ಆಗಿರುವಂತದ್ದು. ಕಾರ್ಯಕ್ರಮದ ಸ್ಥಳಕ್ಕೆ ಶಿವಮೊಗ್ಗ ಸಂಸದ ಬಿವೈ ರಾಘವೇಂದ್ರ ಭೇಟಿಯನ್ನ ಕೊಟ್ಟಿದ್ದಾರೆ. ವೇದಿಕೆ ನಿರ್ಮಾಣ ಕಾರ್ಯ ವೀಕ್ಷಣೆ ಮಾಡಿದ್ದಾರೆ ಬಿವೈ ರಾಘವೇಂದ್ರ. ಊಟದ ಕೌಂಟರ್, ಪಾರ್ಕಿಂಗ್ ಝೋನ್ ಕುರಿತು ಮಾಹಿತಿಯನ್ನ ಕೂಡ ಪಡೆದುಕೊಂಡಿರುವಂತದ್ದು. ಬಿವೈ ರಾಘವೇಂದ್ರಗೆ ಸಾಥನ್ನ ಕೊಟ್ಟಿದ್ದಾರೆ ಮಾಜಿ ಸಚಿವ ಎಂಪಿ ರೇಣುಕಾಚಾರ್ಯ. ದಾವಣಗೆರೆ, ಶಿವಮೊಗ್ಗ ಭಾಗದ ಹಲವು ಮುಖಂಡರು ಕೂಡ ಭಾಗಿಯಾಗಿದ್ದಾರೆ. ಒಂದು ಸಂದರ್ಭದಲ್ಲಿ ಸ್ಥಳ ಪರಿಶೀಲನೆಯನ್ನ ಕೂಡ ಮಾಡಿದ್ದಾರೆ. ಯಾವುದೇ ರೀತಿಯಂತ ಅಹಿತಕರ ಘಟನೆಗಳು ನಡೀಬಾರದು, ಜೊತೆಯಲ್ಲಿ ಊಟದ ವ್ಯವಸ್ಥೆ ಆಗಿರಬಹುದು, ಪಾರ್ಕಿಂಗ್ ವ್ಯವಸ್ಥೆ ಆಗಿರಬಹುದು, ಎಲ್ಲವೂ ಕೂಡ ಅಚ್ಚುಕಟ್ಟಾಗಿರಬೇಕು ಅನ್ನುವ ನಿಟ್ಟಿನಲ್ಲಿ ಸ್ಥಳ ಪರಿಶೀಲನೆಯನ್ನ ಮಾಡಿರುವಂಥದ್ದು. ಮೇ 9ರಂದು ಬೃಹತ್ ಅಭಿಮಾನೋತ್ಸವ ಸಮಾರಂಭವನ್ನ ಆಯೋಜನೆ ಮಾಡಲಾಗಿದೆ. ಚಿತ್ರದುರ್ಗದ ಒಂದು ಪುಣ್ಯದ ನೆಲದಲ್ಲಿ ನಮ್ಮ ರಾಜ್ಯದ ಅನೇಕ ಮಠ ಮಂದಿರಗಳು, ಅನೇಕ ಶರಣರು ಓಡಾಡಿದಂಥ ಒಂದು ಪವಿತ್ರವಾದಂಥ ಒಂದು ಸ್ಥಳ. ಮತ್ತು ಇಡೀ ನಮ್ಮ ಮಧ್ಯ ಕರ್ನಾಟಕಕ್ಕೆ ಕೇಂದ್ರ ಬಿಂದು ಆದಂಥ ನಮ್ಮ ಚಿತ್ರದುರ್ಗ. ಹಾಗಾಗಿ ಇಲ್ಲಿ ಸನ್ಮಾನಿತ ರೈತ ನಾಯಕರಂಥ ಯಡಿಯೂರಪ್ಪನವರ 50 ವರ್ಷಗಳ ಒಂದು ಸುದೀರ್ಘವಾದಂಥ ರಾಜಕೀಯ ಜೀವನದ ಒಂದು ಚುನಾಯಿತ ಪ್ರತಿನಿಧಿಯಾಗಿ 50 ವರ್ಷಗಳು ತುಂಬಿರೋಂಥ ಒಂದು ಈ ಸಂದರ್ಭದಲ್ಲಿ ಯಡಿಯೂರಪ್ಪ ಸಾಹೇಬರ ಎಲ್ಲ ಅಭಿಮಾನಿ ಬಂಧುಗಳೆಲ್ಲ ಒಟ್ಟಾಗಿ ಸೇರಿ ಒಂದು ಸಂಚಲನ ಸಮಿತಿಯನ್ನು ಮಾಡಿಕೊಂಡು ಗೌರವಾನ್ವಿತ ಹೆಮ್ಮೆಯ ಗೃಹ ಸಚಿವರಂತ ಅಮಿತ್ ಶಾ ಜಿಯವರನ್ನ ಮತ್ತು ರಾಜ್ಯದ ಎಲ್ಲ ಶರಣೆಯರನ್ನ ಗುರುಗಳನ್ನು ಕರೆದು ಯಡಿಯೂರಪ್ಪ ಸಾಹೇಬರಿಗೆ ಅಭಿಮಾನೋತ್ಸವ ಒಂದು ಅಭಿನಂದನೆ ಕಾರ್ಯಕ್ರಮವನ್ನು ಏರ್ಪಡಿಸಿದ್ದಾರೆ. ಇದ್ರ ಮುಖಾಂತರ ಅವರ ಹೋರಾಟದ ಒಂದು ಜೀವನ ಮತ್ತು ಹೋರಾಟ ಮಾಡಿದಂಥ ಒಬ್ಬ ವ್ಯಕ್ತಿ ಆಡಳಿತಕ್ಕೆ ಬಂದಾಗ ಯಾವ ರೀತಿ ಆಡಳಿತವನ್ನು ನಡೆಸ್ತಾರೆ, ಅದ್ರ ಮುಖಾಂತರ ರೈತರಿಗೆ, ಸಾಮಾನ್ಯ ಜನರಿಗೆ ಯಾವ ರೀತಿ ಅನುಕೂಲ ಆಗಿದೆ. ಮತ್ತು ನನಗೆ ಗೊತ್ತಿರೋ ಪ್ರಕಾರ ಅವರ ರಾಜಕೀಯ ಜೀವನದಲ್ಲಿ ಸುಮಾರು ಒಂದು 10 ಲಕ್ಷ ಹೆಕ್ಟೇರಿಗೆ ನೀರಾವರಿ ಯೋಜನೆ ನೀರು ಉಣಿಸುವಂಥ ಕಾರ್ಯನೂ ಕೂಡ ಆಗಿದೆ. ಹಾಗಾಗಿ ಇಂಥ ಒಬ್ಬ ರೈತ ನಾಯಕನನ್ನು ದೇಶದಲ್ಲಿ ಮೊದಲನೇ ಬಾರಿಗೆ ಒಬ್ಬ ಕೃಷಿ ಬಜೆಟನ್ನು ಕೊಟ್ಟಂಥ ಹೆಮ್ಮೆಯ ಮುಖ್ಯಮಂತ್ರಿಗಳು ಅಂತೂ ಕೂಡ ಹೆಸರುವಾಸಿಯಾಗಿದ್ದಾರೆ. ಹಾಗಾಗಿ ಎಲ್ಲ ಅಭಿಮಾನದಿಂದ ಒಂದಲ್ಲ ಒಂದು ರೀತಿಯಲ್ಲಿ ಅವರಿಂದ ನಮ್ಮ ಕುಟುಂಬಕ್ಕೆ, ನಮ್ಮ ಊರಿಗೆ ಕಾರ್ಯಕ್ರಮಗಳು ತಲುಪಿದೆ. ಹಾಗಾಗಿ ಇವತ್ತು ಒಬ್ಬ ಮಾಜಿ ಮುಖ್ಯಮಂತ್ರಿಗಳಾದರೂ ಕೂಡ ಅವ್ರ ಬಗ್ಗೆ ಇರುವಂಥ ಅಭಿಮಾನ ಎಲ್ಲೂ ಕೂಡ ಕಮ್ಮಿ ಆಗ್ತಾ ಇಲ್ಲ. ಹಾಗಾಗಿ ಇವತ್ತು ಅವರಿಗೆ ಒಂದು ಅಭಿನಂದನೆ ಸಲ್ಲಿಸಬೇಕು. ದೇವರು ಕೊಟ್ಟಂಥ ಇನ್ನು ಉಳಿದಂಥ ಆಯಸ್ಸು ಆರೋಗ್ಯವಾಗಿ ಸಮಾಜ ಸೇವೆ ಮಾಡುವಂಥ ಒಂದು ಶಕ್ತಿ ಕೊಡಲಿ ಅಂತೇಳಿ ಇವತ್ತು ಎಲ್ಲ ಹೋರಾಟ ನಮ್ಮ ಸಮಿತಿಯವರು, ಸಂಚಲನ ಸಮಿತಿಯವರು ಈ ಯೋಜನೆಯನ್ನು ಮಾಡಿದ್ದಾರೆ. ನಮ್ಮ ಕೇಂದ್ರದ ಸಚಿವರಿರ್ಬೋದು, ನಮ್ಮ ರಾಜ್ಯದ ಕೇಂದ್ರದ ಮಂತ್ರಿಗಳು ಯಾರ್ಯಾರಿದ್ದಾರೆ, ರಾಜ್ಯದ ಮುಖಂಡರುಗಳು, ನಿಕಟಪೂರ್ವ ಮುಖ್ಯಮಂತ್ರಿಗಳು ಎಲ್ಲರೂ ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದಾರೆ. JDSನ ನಾಯಕರಂತ ನಿಕಟಪೂರ್ವ ಮುಖ್ಯಮಂತ್ರಿ ಕುಮಾರಸ್ವಾಮಿಗಳು ಕೂಡ ಈ ಕಾರ್ಯಕ್ರಮಕ್ಕೆ ಆಗಮಿಸಬೇಕಂತ ಎಲ್ಲರದ್ದು ಕೂಡ ಅಪೇಕ್ಷೆ ಇದೆ. ಆಮಂತ್ರಣ ಕೂಡ ಕೊಡಲಿಕ್ಕೆ ನಮ್ಮ ರಾಜ್ಯಾಧ್ಯಕ್ಷ ವಿಜಯಂಡವರೇ ಹೋಗೋರಿದ್ದಾರೆ. ಮತ್ತು ಎಲ್ಲ ಶ್ರೀಗಳನ್ನು ಭೇಟಿ ಮಾಡುವಂಥ ಪ್ರಯತ್ನ. ಎಸ್ ಸರ್. ಚಿತ್ರದುರ್ಗದ ಒಂದು ಪುಣ್ಯದ ನೆಲದಲ್ಲಿ ನಮ್ಮ ರಾಜ್ಯದ ಅನೇಕ ಮಠ ಮಂದಿರಗಳು, ಅನೇಕ ಈಗ ಆಲ್ರೆಡಿ ಸ್ಥಳ ಪರಿಶೀಲನೆಯನ್ನ ಕೂಡ ಮಾಡಿರುವಂಥದ್ದು. ಯಾವುದೇ ರೀತಿಯಾದಂತಹ ಅಹಿತಕರ ಘಟನೆಗಳು ನಡೀಬಾರದು ಅನ್ನುವ ನಿಟ್ಟಿನಲ್ಲಿ ಬಿವೈ ರಾಘವೇಂದ್ರ ಅವರು ಸ್ಥಳಕ್ಕೆ ಹೋಗಿದ್ದಾರೆ. ಸ್ಥಳ ಪರಿಶೀಲನೆಯನ್ನ ಕೂಡ ಮಾಡಿರುವಂಥದ್ದು. ಅಲ್ಲಿರುವಂತಹ ಪಾರ್ಕಿಂಗ್ ಝೋನ್ ಆಗಿರ್ಬೋದು, ಊಟದ ಕೌಂಟರ್ ಆಗಿರ್ಬೋದು, ಎಲ್ಲದರ ಕುರಿತು ಮಾಹಿತಿಯನ್ನ ಕೂಡ ಪಡೆದುಕೊಂಡಿದ್ದಾರೆ. BS ಯಡಿಯೂರಪ್ಪ ಅವರ ಅಭಿಮಾನೋತ್ಸವಕ್ಕೆ ಸಜ್ಜಾಗ್ತಾ ಇದೆ ಇದೀಗ ವೇದಿಕೆ. ಸಾರ್ಥಕ 50 ವರ್ಷವನ್ನ ಪೂರೈಕೆ ಮಾಡಿರುವಂಥದ್ದು. ದಾವಣಗೆರೆ, ಶಿವಮೊಗ್ಗ ಭಾಗದ ಹಲವು ಮುಖಂಡರು ಈ ಸಂದರ್ಭದಲ್ಲಿ ಸಾಥ್ ಕೂಡ ಕೊಟ್ಟಿದ್ದಾರೆ.